ಕನ್ನಡ. ಡಿಕೆ ಶಿವಕುಮಾರ್ ಅವರು ವಾರ್ನಿಂಗ್ ಅನ್ನ ಕೊಡ್ತಾರೆ. ಯಾರಾದ್ರೂ ರಾಜೀನಾಮೆ ಕೊಟ್ರೆ ಮುಲಾಜಿಲ್ಲದೆ ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ ಅಂತೇಳಿ ಈ ರೀತಿಯಾಗಿ ನೇರವಾಗಿ ಸಂದೇಶವನ್ನ ರವಾನೆ ಮಾಡಿದಂತ ಬೆನ್ನಲ್ಲೇ ಕೆಲ ಶಾಸಕರು ಯೂ ಟರ್ನ್ ಹೊಡೆದಿದ್ದಾರೆ. ಅಯ್ಯೋ, ಎಲ್ಲಿ ನಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಅಕ್ಸೆಪ್ಟ್ ಆಗ್ಬಿಡ್ತು ಅಂತೆ. ಈಗ ಪಕ್ಷದ ಪರ ಬ್ಯಾಟ್ ಬೀಸಿದ್ದಾರೆ ಅಶೋಕ್ ಪಟ್ಟಣ್. ಸಚಿವ ಸ್ಥಾನ ವಿಚಾರದಲ್ಲಿ ನನಗೆ ಅನ್ಯಾಯ ಆಗಿದೆ, ಹಾಗಂತ ನಾನು ಪಕ್ಷಕ್ಕೆ ಮೋಸ ಮಾಡಲ್ಲ, ನನಗೆ ಈ ರೀತಿಯ ಅನ್ಯಾಯ ಆಗಬಾರ್ದಿತ್ತು ಅಂತ ವಿಧಾನಸೌಧದಲ್ಲಿ ಅಶೋಕ್ ಪಟ್ಟಣ್ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಈ ಸರಿ 100% ಮಂತ್ರಿ ಮಾಡೇ ಮಾಡ್ತಾನೆ ಅನ್ಕೊಂಡಿದ್ದೆ. ಆದ್ರೆ ಬಹಳ ಬೇಸರ ಆಯಿತು. ಈಗ ಕೆಲವಾರು ಶಾಸಕರುಗಳು ನಾವೇನೋ ಪಕ್ಷಕ್ಕೆ ದ್ರೋಹ ಮಾಡಲ್ಲ, ನಮ್ದು ಪಕ್ಷನೇ ನಮ್ಮ ತಾಯಿ ಇದ್ದಂಗೆ ಕಾಂಗ್ರೆಸ್ ಪಕ್ಷ, ಬೇರೆ ಕೆಲವರು ಬೇಜಾರು ಮಾಡ್ಕೊಂಡು ಪಕ್ಷನೇ ತೋರಿಸ್ತಾರೆ, ಅಂತ ಕೆಲಸ ನಾವು ಮಾಡಕ್ ಹೋಗಲ್ಲ. ಪಕ್ಷ ಮುಂದೆ ಹಿಂಗೆಲ್ಲ ಅನ್ಯಾಯ ಆಗಬಾರ್ದು, ಆ ತರ ನೋಡ್ಕೋಬೇಕು ಅಂತ ವರಿಷ್ಠರಿಗೆ ನಾನು ಬೇಡಿಕೆ ಇಡ್ತಾ ಇದೀವಿ. ಮತ್ತು ಕೆಲವು ಸ್ನೇಹಿತರು MLAಗಳು ನಾನು 15-20 ಜನ ಇವತ್ತು ನಾಳೆವರೆಗೆ ಸಭೆ ಸೇರಿ ತೀರ್ಮಾನ ಮಾಡಿ ನಾವೆಲ್ಲ ದೆಹಲಿ ಮಟ್ಟಕ್ಕೆ ಹೋಗಿ ಅವ್ರಿಗೆಲ್ಲ ಸ್ವಲ್ಪ ನಾವೆಲ್ಲ ತಿಳುವಳಿಕೆ ಹೇಳಿ ಈ ತರ ಆಗಬಾರ್ದು, ಮುಂದೆ ಕೂಡ ಇನ್ನ ಪಕ್ಷ ಸಂಘಟನೆ ಆಗ್ಬೇಕಾದ್ರೆ ನಮ್ಮನ್ನೆಲ್ಲ ಕಟ್ಕೊಂಡೇ ಹೋಗ್ಬೇಕಾಗುತ್ತೆ, ಇಲ್ಲ ನಮ್ಮನ್ನು ಬಿಟ್ರೆ ಬಹಳ ನಿಮಗೆ ಪಕ್ಷಕ್ಕೆ ತೊಂದರೆ ಆಗ್ತದೆ. ನಾವೆಲ್ಲ ಪ್ರಾಮಾಣಿಕವಾಗಿ ನಮ್ಮ ತಾಯಿ ಪಕ್ಷ ಇದ್ದಂಗೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಇದು ಚೆನ್ನಾಗಿ ಇನ್ನ ಅದನ್ನ ಗಟ್ಟಿ ಮಾಡಬೇಕು ಅಂತ ಹೇಳಿ ನಮ್ಗೆಲ್ಲ ನೀವು ಉಪಯೋಗ ಮಾಡ್ಕೋಬೇಕು. ಇದೇ ರೀತಿ ನೀವು ನಿಷ್ಕಾಲಿಗೊಳಿಸಿದ್ರೆ ನಮಗೆ ಬಹಳ ಬೇಜಾರುತ್ತೆ. ಡಿಕೆ ಶಿವಕುಮಾರ್ ಯಾವಾಗ ಸಾಲು ನಾಯಕರುಗಳು ಶಾಸಕರುಗಳು ನಾವು ರಾಜೀನಾಮೆ ಕೊಡ್ತೀವಿ, ನಮ್ಮನ್ನ ಮಂತ್ರಿ ಮಾಡಲಿಲ್ಲ ಅನ್ನೋ ಕಾರಣ ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ರು, ಮಾತಾಡ್ತಾ ಇದ್ರು, ಹಾದಿ ಬೀದಿಯಲ್ಲಿ ಪಕ್ಷಕ್ಕೆ ಮುಜುಗರ ತರೋ ಕೆಲಸ ಮಾಡ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ಖಡಕ್ ಆಗಿ ವಾರ್ನ್ ಕೊಟ್ಟರು. ಡಿಕೆ ಶಿವಕುಮಾರ್ ಅವರು ವಾರ್ನ್ ಮಾಡ್ತಾ ಇದ್ದಂತೆ ಕೆಲ ಶಾಸಕರುಗಳು ಈಗ ಯೂಟರ್ನ್ ಹೊಡಿತಾ ಇದ್ದಾರೆ. ಸಚಿವ ಸ್ಥಾನ ತಪ್ಪಿದ್ದಕ್ಕೆ ನನಗೆ ಬೇಸರ ಇಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಶಾಂತನಗೌಡ ಹೇಳಿಕೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ನಿನ್ನೆ ಅಷ್ಟೇ ರಾಜ್ಯದಲ್ಲಿ ನೂತನ ಸಚಿವ ಸಂಪುಟ ರಚನೆ ಆಗಿರುವಂತಹ ಪ್ರಮಾಣ ವಚನ ಸಹ ಸ್ವೀಕಾರವಾಗಿರುತ್ತದೆ. ಈ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಸಾಕಷ್ಟು ನಿರೀಕ್ಷೆ ಇರುವಂತಹ ಶಾಸಕರಿಗೆ ಸಚಿವ ಸ್ಥಾನ ಕೈತಪ್ಪಿರುವಂತದ್ದು. ಅದೇ ಲಿಸ್ಟ್ನಲ್ಲಿ ಈಗ ಹೊನ್ನಾಳಿ ಶಾಸಕರಾಗಿರುವಂತಹ ಡಿಜೆ ಶಾಂತನಗೌಡರು ಸಹ ಸಾಕಷ್ಟು ಸಚಿವ ಆಕಾಂಕ್ಷಿಗಳಿದ್ರು. ಸರ್, ತಾವು ಸಹ ಒಂದು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರಿ, ತಮ್ಮ ಬೆಂಬಲ ಕೂಡ ಸಾಕಷ್ಟು ನಿರೀಕ್ಷೆ ಇತ್ತು, ಕೈತಪ್ಪಿರುವಂತ ಸರ್ ಏನ್ ಹೇಳ್ತೀರಾ? ಅದು ಆಸೆ ಇತ್ತಪ್ಪ, ಆಸೆ ಇದ್ದ ತಕ್ಷಣ ಈಡೇರಿಸಕ್ಕಾಗತ್ತ ಪಕ್ಷ? ಅವರು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಇವತ್ತು ಆಯ್ಕೆ ಮಾಡಿದ್ದಾರೆ. ಹೈಕಮಾಂಡ್ ಏನ್ ಮಾಡುತ್ತೋ ಅದಕ್ಕೆಲ್ಲರೂ ಬದ್ಧರಾಗಬೇಕಾಗುತ್ತೆ. ಆ ರೀತಿ ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ. ಹಾಗಾಗಿ ಪಕ್ಷದ ಸಿದ್ಧಾಂತ ಒಪ್ಪಿಕೊಂಡ್ರು, ಪಕ್ಷದ ತೀರ್ಮಾನ ಒಪ್ಪಿಕೊಂಡ್ರು, ನನಗೆ ಖಂಡಿತ ಯಾವುದೂ ಅಸಮಾಧಾನ ಇಲ್ಲ. ಜಿಲ್ಲೆ ಮುಖ್ಯಮಂತ್ರಿಗಳಾಗಿ ಎಸ್ ಮಲ್ಲಿಕಾರ್ಜುನ ಆಗಲಿ, ನಮ್ಮ ಬಸವಂತಪ್ಪ ಆಗಿರಲಿ, ಬಹಳ ಸಂತೋಷದ ವಿಷಯ ಅಂತ ನಾನು ಭಾಷೆಕೊಂಡೆ. ಅಲ್ಲ ಸರ್, ತಾವು ಬರುತ್ತೆ ಲಿಸ್ಟ್ ಅಲ್ಲಿ ಹೆಸರು ಬಂದೇ ಬರುತ್ತೆ ಅಂತ ಸಾಕಷ್ಟು ಒಂದು ಭರವಸೆ ಇತ್ತು. ಭರವಸೆ ಅಂದ್ರೆ ನಿಮ್ಮ ಮಾಧ್ಯಮದಲ್ಲಿ ಭರವಸೆ ಭಾರಿ ಬಂತು, ಪೇಪರ್ ಅಲ್ಲಿ, ಮಾಧ್ಯಮದಲ್ಲಿ, ಟಿವಿಯಲ್ಲಿ ಬಂತು. ಅಲ್ಲ ಸರ್, ತಾವು 3 ಸರಿ ಗೆದ್ದಿರುವಂತವರು, ತಮ್ಮ ಕುಟುಂಬ ಸಾಕಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿರುವಂತದ್ದು, ಯಾಕೆ ನಿರ್ಲಕ್ಷ್ಯ ಮಾಡ್ತು ಪಕ್ಷ ಅಂತ? ಒಪ್ಪಿನಪ್ಪ, 3 ಪಟ್ಟಲ್ಲಿ 4 ಪಟ್ಟು ಗೆದ್ದರೆ ಸಿಕ್ಕಲ್ಲ, ಅದಕ್ಕೇನ್ ಹೇಳ್ತೀಯ? 5 ಪಟ್ಟು ಗೆದ್ದರೆ ಸಿಕ್ಕಲ್ಲ, ಅದಕ್ಕೇನ್ ಹೇಳ್ತೀರಿ? 7 ಪಟ್ಟು ಗೆದ್ದಿರೋದು ಅದಕ್ಕೆ ಹೇಳ್ತೀರಿ? ಎಲ್ಲರಿಗೂ ಕೊಡಕ್ಕಾಗತ್ತ ಸರ್? ಒಂದು ಸರಿ ಆದ್ರೂ ಸಚಿವ ಸ್ಥಾನ ಸಿಗಬೇಕಿತ್ತು ಅಂತ ನೋಡೋಣ. ಮುಂದಿನ ನನಗೇನು ಪ್ರಾಯ ಐತಿ, ಆರೋಗ್ಯ ಐತಿ, ಆಯಸ್ಸು ಐತಿ, ನೋಡೋಣ, ಯೋಚನೆ ಮಾಡೋಣ. ಹೈಕಮಾಂಡ್ ಮೇಲೆ ತಮಗೆ ಸಿಟ್ಟಿಲ್ಲ ಸರ್? ಖಂಡಿತ ಇಲ್ಲ, ಖಂಡಿತ ಇಲ್ಲ ಸರ್. ಮತ್ತೆ ಒಂದ್ ಕಡೆಗೆ ನಿಮ್ ಬೆಂಬಲಿಗರೆಲ್ಲ ಸಾಕಷ್ಟು ಪ್ರತಿಭಟನೆ ಮಾಡ್ತಿದ್ದಾರೆ, ಟೈರ್ ಸುಡ್ತಿದ್ದಾರೆ, ನೇರವಾಗಿ ಎಸ್ ಮಲ್ಲಿಕಾರ್ಜುನ ವಿರುದ್ಧನೇ ಘೋಷಣೆ ಕೂಗ್ತಿದ್ದಾರೆ. ನಾನು ಯಾವ್ದು ಮಾಡಬೇಡಿ ಅಂತ ಹೇಳಿ ಬಂದ್ಮಾಗೂ ಸಹ ನೀವ್ ಹೇಳಿದ್ದೀಗ ನಾನು ನೋಡಿಲ್ಲ. ಈ ಒಂದು ಕಾರ್ಯ ನೋಡ್ಕೊಂತ ಹೋಗ್ತಾನೆ, ಯಾವ್ದು ಫೋಟೋಗಳು ಸಿಗ್ತಾವೆ ನನಗೆ, ಅವರೆಲ್ಲ ಕರೆದು ಬುದ್ಧಿ ಹೇಳ್ತಾರೆ, ಆ ತರ ಮಾಡಕ್ ಹೋಗಬೇಡಿ ಅಂತ ಹೇಳಿ. ಈಗ ನಿಮಗೆ ಸಚಿವ ಸ್ಥಾನ ತಪ್ಪಿಸೋಕೆ ಕಾರಣ ಎಸ್ ಮಲ್ಲಿಕಾರ್ಜುನ ಅವರು ಅಂತ ಹೇಳ್ತಾರೆ. ಸುಳ್ಳು ಅಪ್ಪ, ಅದು ಅವ್ರಿಗೇನು, ಅವ್ರು ಯಾಕೆ ತಪ್ಸಕ್ ಹೋಗ್ತಾರೆ? ಈ ಕೊಟ್ಟು ನನಗೆ ಕೊಡಪ್ಪ ಅಂತ ಕೇಳ್ತಾರನ್ನ, ಇನ್ನೊಬ್ರು ಕೊಡಬೇಡಪ್ಪ ಅಂತ ಹೇಳಕ್ಕಾಗುತ್ತೆ? ಯಾವ ರಾಜಕಾರಣಿ ಆಗಿದೆ, ಆ ತರ ಏನಿಲ್ಲ. ನಾನು ಅವರು ಮಲ್ಲಿಕಾರ್ಜುನ ಬಗ್ಗೆನೂ ಅಪನಂಬಿಕೆನೂ ಇಲ್ಲ, ಅಸಮಾಧಾನ ಇಲ್ಲ. ಸರ್, ಈಗ ನಿಮ್ಮ ಪಕ್ಷದ ಕಾರ್ಯಕರ್ತರು ಒಂದು ಆರೋಪ ಮಾಡ್ತಿರುವಂತದ್ದು ಸುಟೇಶ್ ಕೊಟ್ಟವ್ರಿಗೆ ಮಾತ್ರ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅಂತೇಳಿ. ನೋಡ್ರಿ, ಅದೆಲ್ಲ ಸುಳ್ಳು. ಜನ ಅಪಪ್ರಚಾರಕ್ಕೋಸ್ಕರ ಹೇಳ್ತಾರೆ. ನಮ್ಮ ಪಕ್ಷ ಮಾತಾಡೋದ್ರು ಅಲ್ಲಿ ಬೇರೆ ಪಕ್ಷ ಇರ್ತಾರಲ್ಲ, ಅವ್ರು ಸೂಟ್ ಕೇಸ್ ಕೊಟ್ಟಿದ್ದಾರೆ, ಹಿಂಗ್ ಮಾತಾಡು ಅಂತ ಹೇಳಿದ್ರೆ ಸೂಟ್ ಕೇಸ್ ತಪ್ಪು ತಿಳ್ಕೊಳ್ಬೇಡಿ. ಕಾಂಗ್ರೆಸ್ ಪಕ್ಷ ಸೂಟ್ ಕೇಸ್ ಪಕ್ಷ ಅಲ್ಲ, ಅಪಪ್ರಚಾರ ಅಷ್ಟೇ ಇಲ್ಲ. ಹಾಗಾದ್ರೆ ಸೂಟ್ ಕೇಸ್ ಕೊಟ್ಟರೆ ಮಂತ್ರಿ ಹಾಗಾಗಿದ್ರೆ ಎಷ್ಟು ಜನ ಮಂತ್ರಿ ಆಗ್ಬೋದು ಲೆಕ್ಕ ಹಾಕು. ಲಿಸ್ಟ್ ನೋಡಿದ್ರೆ ಹೆಂಗೆ ಯಾರು ಪ್ರಯತ್ನ ಮಾಡಿದ್ರೆ ಅವ್ರು ಎಷ್ಟು ಅವ್ರಿಗೆ
ಸರ್, ಈಗ ನಿಗಮ ಮಂಡಳದ ಏನಾದ್ರು ನಿರೀಕ್ಷೆ ಇದೆ ಸರ್ ತಮಗೆ? ನಿರೀಕ್ಷೆ ಇದೆ, ಮಾಡ್ತಾರೆ. ಅದ್ರ ಬಗ್ಗೆ ನನಗೆ ಸಂಪೂರ್ಣವಾದ ಭರವಸೆ ಐತಿ. ಎಲ್ಲೊಂದ್ ಕಡೆ ನಿಮಗೆ ಸಚಿವ ಸ್ಥಾನ ಕೈ ತಪ್ಪದ ಮೇಲೆ ಹೈಕಮಾಂಡ್ ನಿಮ್ಗೆ ಫೋನ್ ಮಾಡಿ ಭರವಸೆ ಕೊಟ್ಟರೆ? ಆತರ ನನಗಂತೂ ಫೋನ್ ಮಾಡಿಲ್ಲ. ಮಾಡಿದವರು ನನಗೆ ಭರವಸೆ ಐತಿ. ಒಂದ್ ವೇಳೆ ನಿಗಮ ಮಂಡಳಿ ಸಿಗದೇ ಇದ್ರೆ ಕೊಟ್ಟೆ ಕೊಡ್ತಾರೆ ಅಂತ ಹೇಳ್ತಾರೆ, ಸಿಗದೇ ಇರೋದು ಸಂತೋಷನೇ. ಅದೇ ನಮ್ಮ ಪ್ರಾರ್ಥನೆ, ಕೋಟಿಗೆ ಕ್ಷೇತ್ರಕ್ಕೆ ಆಸ್ತಿಗೆ ಕೊಡದೇವರು ಸಂತೋಷ. ಪಕ್ಷ ನಿಷ್ಠಾವಂತ ಕಾರ್ಯಕರ್ತನಾಗಿ ಇದ್ದಾನೆ, ಮುಂದಿರ್ತಾನೆ. ಏನಿದಿಷ್ಟು ಹೊನ್ನಾಳಿ ಶಾಸಕರು ಅಂತ ಡಿ ಜೆ ಶಾಂತನಗೌಡರು ಮಾತಾಡಿದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.